ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಗಾದ್ರೆ ನಾವೇನು ಬರ್ತೀವಿ? ಮಾವ, ಅಪ್ಪಂಗೊಂದು ಮಾತು ಹೇಳೋ ಕಣ. ಬಾ. ಧನಿ, ಯಾರು ಈ ಕಡೆಗೆ ಬರ್ತಾರಂಗದೆ. ಬಾವಾ ಬಾವಾ ಪರು ಬಸವಣ್ಣ. ಅಪ್ಪ, ಮಾತ್ರೆ ತಗೊಂಡು ರೆಸ್ಟ್ ಮಾಡಿ, ಬೇಗ ಹುಷಾರಾಗ್ತೀರಾ. ಮಾವ, ಏನು ಯೋಚನೆ ಮಾಡಬೇಡಿ. ನಿಮ್ಮ ಮಳೆ ಅವನೇ ಪ್ರಾಣಾನೇ ಆಗೋಗ್ಬಿಡ್ಲಿ, ನಿಮ್ಮನ್ನು ನಾನು ಸರಿ ಮಾಡ್ಕೊಂಡೇ ತೀರೋದು, ಸರಿ ಮಾಡೇ ತೀರೋದು. ಹುಷಾರು ಮಾವ, ಯೋಚನೆ ಮಾಡಬೇಡಿ. ಅಪ್ಪ ಹೋಗ್, ಮನಸ್ಸಿಲ್ಲೇ ಇರಬೇಕು ಅನಿಸ್ತಿದೆ, ಆದರೆ ಮನೆಗೆ ಹೋಗಲೇಬೇಕಪ್ಪ. ಹೋಗಿ ಬರ್ತೀವಿ. ಹುಷಾರಾಗಿ ಬಾ. ಪ್ಲಾಂಟರ್ ರಿಫ್ಲೆಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನ್ಯೂರೋಲಾಜಿಕಲ್ ಟೆಸ್ಟ್. ರೋಗಿಯ ಪಾದದಲ್ಲಿ ಹೀಲಿಂದ ಟೋ ಕಡೆಗೆ, ಅಂದ್ರೆ ಹಿಮ್ಮಡಿಯಿಂದ ಪಾದದ ಬೆರಳಿನವರೆಗೆ ತುಂಬಾ ನುಣುಪಾಗಿಯೂ ಅಲ್ಲದ ಚೂಪಾಗಿಯೂ ಅಲ್ಲದ ವಸ್ತುವಿನಿಂದ ಸಾಫ್ಟ್ಲಿ ಡ್ರ್ಯಾಗ್ ಮಾಡಿದಾಗ ಆರೋಗ್ಯವಂತ ಮನುಷ್ಯನ ಪಾದದ ಬೆರಳುಗಳೆಲ್ಲ ಕೆಳಮುಖವಾಗಿ ಮಡಚಿಕೊಳ್ತವೆ. ಆದರೆ ನರಗಳಲ್ಲಿ ಸಮಸ್ಯೆ ಇದ್ದರೆ ಮಾತ್ರ ಹೆಬ್ಬೆರಳು ಮೇಲ್ಮುಖವಾಗಿ ಹೋಗುತ್ತದೆ. ಅಪ್ಪ, ನಿನಗೆ ನಿಜವಾಗ್ಲೂ ಪ್ಯಾರಲೈಸ್ ಆಗಿದ್ರೆ ನಾನು ನಿನ್ನ ಅಂಗಾಲಿಗೆ ಸವರಿದ್ರೆ ಬೆರಳು ಮೇಲಕ್ಕೆ ಹೋಗುತ್ತೆ. ಅಕಸ್ಮಾತ್ ನೀನು ಚೆನ್ನಾಗಿತ್ತು ನಾಟಕ ಮಾಡ್ತಿದ್ರೆ ನಿನ್ನ ಕಾಲು ಬೆರಳು ಕೆಳಗೆ ಮಡ್ಚ್ಕೊಳ್ಳುತ್ತೆ. ಬಾರು, ಆಚೆವಾ ತಕ್ಕನ್ ಬಾ. ಸೂಪರಪ್ಪ, ನನ್ನೇ ಏಮರ್ಸೋ ಥರ ನಾಟಕ ಮಾಡಿಬಿಟ್ಟಿಯಲ್ಲ, ಶಭಾಷ್. ನೀನೇ ಶುರು ಮಾಡಿರೋ ಆಟಕ್ಕೆ ಈಗ ಹೊಸ ಬಣ್ಣ ಬಂದಿದೆ. ನಿನ್ನ ನಾಟಕನ ನಮ್ಮ ಸತ್ಯನ ನೋಡೇ ಬಿಡೋಣ. ಬಾರು, ಏನಾಯ್ತು ಬಾರು? ಈಟೊತ್ತಾದ್ರೂ ಕಾಲು ಹಿಡ್ಕೊಂಡೇ ಇದೆಯಲ್ಲ, ಎದ್ದೇಳು ಬಾರು. ಬಾರು, ಅಯ್ಯೋ ಅಳ್ತಿದ್ಯಾ? ಹೇಳು, ಅಳ್ಬೇಡ, ಅಳ್ಬಾರ್ದು, ಅಳ್ಬಾರ್ದು. ಅಪ್ಪನ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ ಮಾವ, ಅದಕ್ಕೆ ಹೇಳ್ಬಾರ್ದು. ಸಾರಿ. ಸರಿ, ಹೋಗಮ್ಮ ಬಾ. ಅಪ್ಪ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಛತ್ರಿ ಅಣ್ಣ, ಹೋಗಿ ಬರ್ತೀವಿ. ಆಯ್ತು ಕಣವ, ಬಾ. ನಮ್ಮ ಮನೆ ದೀಪ ಅಣ್ಣ